ಶ್ರೀರಾಘವೇಂದ್ರನಿರ್ದಿಷ್ಟಂ ಮಧ್ವರೂಪನಿದರ್ಶಕಂ ವಿದ್ಯಾಮಾನ್ಯಾಪ್ತಸದ್ವಿದ್ಯಂ ಕೃಷ್ಣತತ್ವೋಪದೇಶಕಂ ಪ್ರೀಣಯಂತಂ ಚತುರ್ಬಾಹುಂ ವಿಶ್ವಂ ಕಾಲೀಯಮರ್ದನಂ ವಂದೇ ಕೃಪಾತಪಃ ಪೂರ್ಣಂ ಸ್ವರೂಪೋದ್ಧಾರಕಂ ಮಮ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್ ಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಪೂರ್ಣಾನಂದಸುಖೋದ್ಭಾಸೀ ಮಂದಸ್ಮಿತಮಧೀಶಿತುಃ ಗೋವಿಂದಸ್ಯ ಸದಾ ಚಿಂತ್ಯಂ ನಿತ್ಯಾನಂದಪದಪ್ರದಂ ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಹರಿಕಥಾಮೃತ ಸಾರಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಒಬ್ಬನಲ್ಲಿ ನಿಂತಾಡುವನು ಮತ್ತೊಬ್ಬನಲ್ಲಿ ನೋಡುವನು, ಬೇಡುವನು ಒಬ್ಬನಲ್ಲಿ ನೀಡುವನು, ಮಾತಾಡುವನು ಬೆರಗಾಗಿ, ಅಬ್ಬರದ ಹೆದ್ದೈವನಿವ ಮತ್ತೊಬ್ಬರನು ಲೆಕ್ಕಿಸನು, ಲೋಕದೊಳು ಒಬ್ಬನೇ ತಾ ಬಾಧ್ಯ ಬಾಧಕನಾಹ ನಿರ್ಭೀತ ಅಂತ ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ. ಈ ಶ್ಲೋಕದ ಮುಖ್ಯವಾದ ಅಂಶ ಏನು ಅಂತಂದರೆ, ಭಗವಂತ ಎಲ್ಲವನ್ನು ಮಾಡಿಸುವವ ಅದು ಭಗವಂತ ಅಂತ. ಅಂದರೆ ಇದಕ್ಕೆ ಪೂಜ್ಯ ಯತಿಕುಲ ಚಕ್ರವರ್ತಿಗಳು ಯಾವಾಗಲೂ ನಮ್ಮ ಮಟ್ಟಕ್ಕೆ ಇಳಿದು ನಮಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳ್ತಾ ಇದ್ದದ್ದುಂಟು. ಈಗ ಒಂದು ತುಂಬ ಎಲೆಕ್ಟ್ರಾನಿಕ್ ಅಪ್ಲಿಯನ್ಸಸ್ ಇದೆ ನಮ್ಮನಲ್ಲಿ. ಒಂದು ಬಲ್ಬ್ ಇದೆ, ಲೈಟ್ ಕೊಡ್ತದೆ. ಒಂದು ಮ್ಯೂಸಿಕ್ ಪ್ಲೇಯರ್ ಇದೆ, ಮ್ಯೂಸಿಕ್ಕನ್ನು ಹೇಳ್ತದೆ. ಇನ್ನೊಂದು ಪ್ಲೇಯರ್ ಇದೆ, ರೆಫ್ರಿಜರೇಟರ್ ಇದೆ. ಹೀಗೆ ಬಹಳ ಎಲೆಕ್ಟ್ರಾನಿಕ್ ಇನ್ಸ್ಟ್ರೂಮೆಂಟ್ಸ್ ಇದ್ದಾವೆ. ಅದಕ್ಕೆ ಅದರ ಸಾಮರ್ಥ್ಯ ಉಂಟೇ ಉಂಟು. ಆದರೆ ಅದು ಕೆಲಸ ಮಾಡಬೇಕು ಅಂದರೆ ಅದರೊಳಗೆ ವಿದ್ಯುತ್ ಶಕ್ತಿ ಅಂದರೆ ಎಲೆಕ್ಟ್ರಿಸಿಟಿ ಅದರೊಳಗೆ ಇರಬೇಕು, ಅಂದರೆ ಪವರ್ ಇರಬೇಕು. ಯಾವುದೋ ಒಂದು ರೀತಿಯ ಒಳಗೆ ಆ ಪವರ್ ಇದ್ದರೆ ಮಾತ್ರ, ಪವರಿನ ಕನೆಕ್ಷನ್ ಇದ್ದರೆ ಮಾತ್ರ ಆಯಾ ಇನ್ಸ್ಟ್ರೂಮೆಂಟ್ಸ್ ಆಯಾ ರೀತಿ ವರ್ಕ್ ಆಗ್ತದೆ ಅನ್ನುವಂತಹ ತುಂಬ ನಮಗೆಲ್ಲ ಅತ್ಯಂತ ಸುಲಭದಲ್ಲಿ ಅರ್ಥ ಆಗುವಂತಹ ವಿಷಯವನ್ನು ಅವರು ನಮಗೆ ತಿಳಿಸಿಕೊಡ್ತಾ ಇದ್ದರು. ಇಲ್ಲಿ ಅದನ್ನೇ ಅಂದರೆ ಹರಿಕಥಾಮೃತ ಸಾರದ ಈ ಒಂದು ಶ್ಲೋಕದಲ್ಲಿ ಆ ಭಗವಂತನ ಕಾರುಣ್ಯವನ್ನು ಎಣಿಸಲಿಕ್ಕೆ ನಮಗಿರುವಂತಹ ಅದ್ಭುತವಾದಂತಹ ಬಹಳಷ್ಟು ವಿಷಯಗಳನ್ನು ಈ ಶ್ಲೋಕದಲ್ಲಿ ತುಂಬಿಡ್ತಾ ಇದ್ದಾರೆ. ಅಂದರೆ ನಮ್ಮ ದೈನಂದಿನ ಕ್ರಿಯೆಗಳಲ್ಲೇನಿದೆ, ಭಗವಂತನನ್ನು ಅರಿಸುವುದಕ್ಕೆ ಕಾಡಿಗೆ ಹೋಗುವ ಅಗತ್ಯ ಇಲ್ಲ, ಅಥವಾ ಎಲ್ಲೋ ಹಿಮಾಲಯದ ತುತ್ತ ತುದಿಯಲ್ಲಿ ಹೋಗಿ ಕುಳಿತು ಮಾಡುವ ಅಗತ್ಯ ಇಲ್ಲ. ಅದನ್ನು ಬಹಳಷ್ಟು ಜನ ದೊಡ್ಡ ದೊಡ್ಡ ಸಾಧಕರು ಮಾಡ್ತಾರೆ. ಆದರೆ ನಮಗೆ ನಮ್ಮ ಮನೆಯಲ್ಲೇ ಇದ್ದುಕೊಂಡು ನಮ್ಮ ದೈನಂದಿನ ಒಂದು ಚಟುವಟಿಕೆಯಲ್ಲಿ ಅದ್ಭುತವಾಗಿ ಅದು ಸೆಲ್ಫ್ ರಿಯಲೈಸೇಷನನ್ನು ಕೊಡ್ತಾ ಭಗವಂತನ ರಿಯಲೈಸೇಷನ್ನನ್ನು ಕೂಡ ಕೊಡ್ತಾ ಇದ್ದಾರೆ ಜಗನ್ನಾಥದಾಸರು. ಏನು ಅಂತ ಕೇಳಿದರೆ, ಭಗವಂತ ನಮ್ಮಲ್ಲೇ ಅಂತ ಇಟ್ಕೊಳ್ಳೋಣ. ಒಬ್ಬನಲ್ಲಿ ನಿಂತು ಆಡುವನು. ನಾವು ಇಷ್ಟೆಲ್ಲ ಆಡುವುದು ಅಂತಂದರೆ ಚಟುವಟಿಕೆಗಳು, ಆ್ಯಕ್ಟಿವಿಟೀಸ್ ಅಂತ ಅರ್ಥ. ಎಲ್ಲ ರೀತಿಯ ಚಟುವಟಿಕೆಗಳು ನಾವು ಮಾಡ್ತಾ ಇದ್ದೇವೆ. ನಾವು ಏನೂ ಮಾಡದೇ ಇರುವಂತಹ ಕೆಲಸ ಅಂತಂದರೆ ನಿದ್ದೆ ಮಾತ್ರ. ಆ ನಿದ್ರಾವಸ್ಥೆಯಲ್ಲೂ ಭಗವಂತ ಎಚ್ಚರವಾಗಿರ್ತಾರೆ ಅಂತ ಮುಂದೆ ಹೇಳ್ತಾರೆ. ಎಚ್ಚರದಲ್ಲಿ ನಾವು ಮಾಡುವಂತಹ ಚಟುವಟಿಕೆಗಳು ಏನಿದ್ದಾವೆ ಆ ಎಲ್ಲ ಅಂದರೆ ನಾವೆಲ್ಲ ಹೀಗೆ ಅಪ್ಲಿಯನ್ಸಸ್ ಇದ್ದ ಹಾಗೆ, ಬಲ್ಬ್ ಇರ್ಬೋದು ಇತ್ಯಾದಿಗಳು. ನಮ್ಮ ಒಳಗೆ ಆ ಪವರಿನ ಸ್ಥಾನದಲ್ಲಿ ಇರುವವ ಒಬ್ಬ ಭಗವಂತ. ಭಗವಂತನ ನಿಯಮನೆಗೆ ಒಳಪಟ್ಟಂತಹ ಮುಖ್ಯ ಪ್ರಾಣದೇವರನ್ನು ನಾವು ಸದಾ ಚಿಂತನೆ, ನಾವು ಯಾವಾಗಲೂ ಕೂಡ ನಮ್ಮ ಚಿಂತನೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಭಗವಂತ ಅಂತಲೇ ಚಿಂತನೆ. ಅದು ಯಾವಾಗಲೂ ಅದು ಇಟ್ಕೊಳ್ಬೇಕು. ಆ ಭಗವಂತ ಒಬ್ಬನಲ್ಲಿ ನಿಂತು ಆಡುವನು ಅಂತಂದರೆ ಒಬ್ಬೊಬ್ಬ ವ್ಯಕ್ತಿಯಲ್ಲಿಯೂ ಕೂಡ, ಈಗ ಇದು ಅತ್ರ ವಯಮೇವ ಸಾಕ್ಷಿಣಃ ಅಂತ ನಮ್ಮ ಸಾಕ್ಷಿಗೆ ಗೋಚರ ಆಗುವಂಥದ್ದು ಏನು ಅಂತಂದರೆ, ಉಸಿರಾಟದಿಂದ ಪ್ರಾರಂಭ ಮಾಡಿಕೊಂಡು ಎಲ್ಲ ಚಟುವಟಿಕೆಗಳು. ಅಂದರೆ ಉಸಿರಾಟ ಅನಿವಾರ್ಯವಾದ್ದು, ಅದು ಇಲ್ಲದೆ ಒಬ್ಬ ಮನುಷ್ಯ ಬದುಕೇ ಇರುವುದಿಲ್ಲ. ಅದನ್ನು ಪ್ರಾರಂಭ ಮಾಡಿಕೊಂಡು ಎಲ್ಲ ಚಟುವಟಿಕೆಗಳನ್ನು ಕೂಡ ಭಗವಂತನೇ ಆ ಪವರ್ ಕನೆಕ್ಷನ್ ಇದ್ದ ಹಾಗೆ ಅವನು ಒಳಗೆ ಇದ್ದು ಮಾಡಿದರೆ ಮಾತ್ರ ಸಕ್ರಿಯವಾಗಿ ಎಲ್ಲ ಆ್ಯಕ್ಟಿವಿಟೀಸು ನಡೀತದೆ ನಮ್ಮಲ್ಲಿ. ಹಾಗಾಗಿ ಒಬ್ಬನಲ್ಲಿ ಅಂತಂದರೆ ಮೊದಲಿನ ಹಂತದಲ್ಲಿ ನಾವೇ ಅಂತ ಇಟ್ಕೊಳ್ಳೋಣ, ನಮ್ಮಲ್ಲಿ ನಿಂತು ಭಗವಂತ ಆಡ್ತಾನೆ, ಮತ್ತೊಬ್ಬನಲ್ಲಿ ನಿಂತು ನೋಡ್ತಾನೆ. ಅಂದರೆ ಇವಾಗ ಇದು ಎಲ್ಲರಲ್ಲಿಯೂ ಇಟ್ಕೊಳ್ಬೋದು. ಈಗ ನಾನು
ಏನೋ ಆ್ಯಕ್ಟಿವಿಟಿ ಮಾಡ್ತಾ ಇದ್ದಾನೆ, ಮತ್ತೊಬ್ಬ ಏನೋ ನೋಡ್ತಾ ಇದ್ದಾನೆ, ಇನ್ನೊಬ್ಬ ಯಾರನ್ನೋ ಹೋಗಿ ಏನೋ ಬೇಡ್ತಾ ಇದ್ದಾನೆ, ಇನ್ನೊಬ್ಬ ವ್ಯಕ್ತಿ ಏನೋ ಮಾತಾಡ್ತಾ ಇದ್ದಾನೆ. ಇದು ಎಲ್ಲವನ್ನೂ ಕೂಡ ಮಾಡಿಸುವವ ಅದು ಭಗವಂತ ಅಂತ ಅರ್ಥ. ಅಲ್ಲ, ಹಾಗಾದರೆ ಬೇರೆ ಬೇರೆಯವ್ರು ಬೇರೆ ಬೇರೆ ಕೆಲಸಗಳನ್ನು ಯಾಕೆ ಮಾಡ್ತಾರೆ? ಪ್ರಮುಖವಾಗಿ ಕೆಲವು ಕೆಲಸಗಳನ್ನು ಮಾಡ್ತಲೇ ಇರ್ತಾರೆ, ಅನಾಟಮಿಗೆ ಸಂಬಂಧಪಟ್ಟಂತಹ ಉಸಿರಾಟ ಇತ್ಯಾದಿಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಒಬ್ಬೊಬ್ಬರದ್ದು ಆ ವೈಖರಿ ಯಾಕಿದೆ ಅಂತಂದರೆ ಅದಕ್ಕೆ ಜೀವನ ಒಂದು ಮೂಲ ಸ್ವಭಾವ ಹಾಗೂ ಆ ವ್ಯಕ್ತಿಯ ಪ್ರಾರಬ್ಧ ಅದಕ್ಕೆ ಕಾರಣ ಅಂತ ಹೇಳ್ತಾರೆ. ಅದಕ್ಕೆ ಅನುಗುಣವಾಗಿ ಭಗವಂತ ಕೆಲಸಗಳನ್ನು ಇವಾಗ ಬಲ್ಬಿಂದ ರೆಫ್ರಿಜರೇಷನ್ ಕೆಲಸ ಮಾಡಿಸ್ಲಿಕ್ಕಾಗೋದಿಲ್ಲ, ಹೇಗೋ ಹಾಗೆ ಎಲ್ಲರೂ ತಿಳಿದವರಿದ್ದೀರಿ. ಹಾಗಾಗಿ ಇದು ಒಂದು ದಿಕ್ಸೂಚಿ ಕೊಟ್ಟರೆ ಎಲ್ಲದಕ್ಕೂ ಅದು ಅನ್ವಯ. ಪದೇ ಪದೇ ಅದನ್ನು ನಾವು ವಿಶ್ಲೇಷಣೆ ಮಾಡುವ, ಉದಾಹರಣೆಯನ್ನು ವಿಶ್ಲೇಷಣೆ ಮಾಡುವ ಅಗತ್ಯ ಇಲ್ಲ, ಭಗವಂತನನ್ನು ವಿಶ್ಲೇಷಣೆ ಮಾಡೋಣ ಅಂತ. ಹೀಗೆ ಒಬ್ಬನಲ್ಲಿ ನಿಂತು ಮಾತಾಡುವನು ಅಂತ ಹೀಗೆ ಜಗನ್ನಾಥದಾಸರು ಏನು ಹೇಳ್ತಾ ಇದ್ದಾರೆ ಅಂದರೆ, ಎಲ್ಲ ಪ್ರಪಂಚದ ಏನೆಲ್ಲ ಕೆಲಸಗಳು ಆ್ಯಕ್ಟಿವಿಟೀಸ್ ಇದು ನಮ್ಮೊಳಗೆ ಮಾತ್ರ ಅಲ್ಲ, ಇಡೀ ಪ್ರಪಂಚದಲ್ಲಿ ಏನೆಲ್ಲ ನಡೀತಾ ಇದೆ ಅದಕ್ಕೆ ಒಳಗೆ ನಿಂತು ಆ ಪವರ್, ಆ ಶಕ್ತಿ ಅದನ್ನು ಕೊಟ್ಟು ಅದನ್ನು ನಡೆಸುವವ ಭಗವಂತ ಅನ್ನುವಂತಹ ವಿಶೇಷವಾದಂತಹ ವಿಷಯವನ್ನು ತಿಳಿಸ್ಕೊಡ್ತಾ ಇದ್ದಾನೆ. ಹಾಗಾದರೆ ನಮ್ಮಲ್ಲಿ ನಿಂತು, ಈಗ ನಾವೇನಂದ್ಕೊಳ್ತೇವೆ, ನಾನಿಷ್ಟೆಲ್ಲ ಮಾಡ್ತಾ ಇದ್ದೇನೆ, ಆದರೆ ನನ್ನ ಒಳಗೆ ನಿಂತು ಪವರ್ ಕೊಟ್ಟು ಇದನ್ನೆಲ್ಲ ಮಾಡಿಸ್ತಾ ಇರುವವ ಆ ಭಗವಂತ ಅಂತ ಯಾವಾಗ ನಮಗೆ ಚಿಂತನೆ ಬರ್ತದೆ, ಆಗ ಆ ಭಗವಂತನ ಕಾರುಣ್ಯ ಜೊತೆಗೆ ಅವನ ಎಚ್ಚರ ನಮ್ಮಲ್ಲಿ ಉಲ್ಪಣವಾಗ್ತದೆ. ಇದನ್ನು ನಾವು ಮಾಡಬೇಕು. ತುಂಬ ಜನರಿಗೆ ಸುಮ್ಮನೆ ಕೂತ್ಕೊಂಡಾಗ ಏನು ಮಾಡಬೇಕು, ಅಥವಾ ತುಂಬ ಚಟುವಟಿಕೆಗಳು ಏನಾಗಿದೆ ಅಂದರೆ ನಮಗೆ ಒಂಥರ ಅನ್ಕಾನ್ಷಿಯಸ್ ಆಗಿ ಆಟೋಮೇಟೆಡ್ ಮೋಡಲ್ಲಿ, ಒಂಥರ ಆಟೋಮೇಷನ್, ಸೆಲ್ಫ್ ಡ್ರೈವ್ ಅಂತ ಏನಿರುತ್ತೆ, ಆಟೋಮೇಷನ್ ಮೋಡಲ್ಲಿ ನಡೀತಾ ಇದೆ ಕೆಲಸಗಳು. ನಾವು ಕೂತ್ಕೊಂಡು ಅದಕ್ಕೆ ಆ ಗಮನ ಕೊಟ್ಟು ಆ ಭಗವಂತನ ಎಚ್ಚರ, ಇದು ನಮ್ಮ ಮುಖ್ಯ ಸಾಧನೆ. ಭಗವಂತನ ಎಚ್ಚರ, ಭಗವಂತ ಮಾಡ್ತಾನೇ ಇದ್ದಾನೆ, ಆದರೆ ಅವನ ಎಚ್ಚರ. ಈಗ ಒಬ್ಬ ತಾಯಿ ತನ್ನ ಇಡೀ ಜೀವನ ತಾನು ಮಕ್ಕಳಿಗೋಸ್ಕರ ಮಾಡ್ತಲೇ ಇರ್ತಾಳೆ, ಆದರೆ ಆ ಮಗು ವಾಪಸ್ ಬಂದು ಅಮ್ಮ ನಿನ್ನಿಂದ ನಂದು ಇದೆಲ್ಲ ಆಗ್ತಿದೆ ಅಂದರೆ ತಾಯಿಗೆ ಎಷ್ಟು ಖುಷಿ ಆಗ್ತದೆ. ಅದೇ ರೀತಿಯಲ್ಲಿ ನಾವು ಭಗವಂತನ ಎಚ್ಚರವನ್ನು ಬಿಡದೆ ಇದನ್ನು ಚಿಂತನೆ ಮಾಡಬೇಕು. ಇದು ಒಂದು ಹಂತ. ಅಂದರೆ ವ್ಯಾಪ್ತವಾಗಿ ನೋಡಿದಾಗ ಪ್ರತಿಯೊಬ್ಬನಲ್ಲಿಯೂ ನಿಂತು ಪ್ರತಿಯೊಂದು ಚಟುವಟಿಕೆಯನ್ನು ಕೂಡ ಮಾಡಿಸುವವ ಭಗವಂತ ಅನ್ನುವಂಥದ್ದು ಸ್ಥೂಲವಾದ ಚಿತ್ರಣ. ಎರಡನೇ ಹಂತದಲ್ಲಿ ನಮ್ಮ ಒಳಗೆ, ಅಂದರೆ ನಮಗೆ ಇಂಟ್ರಾಸ್ಪೆಕ್ಟ್ ಮಾಡಿಕೊಂಡ್ರೆ ಒಬ್ಬನಲ್ಲಿ ನಿಂತಾಡುವನು ಅಂದರೆ ಏನರ್ಥ? ಈಗ ನಮ್ಮ ಒಳಗೆ ಬಹಳಷ್ಟು ತತ್ವಾಭಿಮಾನಿ ದೇವತೆಗಳು ಇದ್ದಾರೆ. ಭಗವಂತ ನೇರವಾಗಿ ಅವನು ಮಾಡುವುದಲ್ಲ, ಅವನು ತತ್ವಾಭಿಮಾನಿ ದೇವತೆಗಳ ಒಳಗೆ ನಿಂತು ಆಯಾ ಕೆಲಸಗಳನ್ನು ಮಾಡಿಸ್ತಾ ಇದ್ದಾನೆ. ವ್ಯಾಪ್ತವಾಗಿ ಹೊರಗೆ ಬ್ರಹ್ಮಾಂಡದ ಚಿತ್ರಣವನ್ನು ನಾವು ನೋಡುವುದು ಅಂತಾದರೆ, ಬ್ರಹ್ಮದೇವರಲ್ಲಿ ನಿಂತು ಸೃಷ್ಟಿಯನ್ನು ಮಾಡಿಸ್ತಾನೆ, ರುದ್ರದೇವರಲ್ಲಿ ನಿಂತು ಶಿವ ಎಂಬ ರೂಪದಿಂದ ಅವನೇ ಸಂಹಾರವನ್ನು ಮಾಡುವಂಥದ್ದು ನಿಮಿತ್ತವಾಗಿ. ಇವಾಗ ನಾವು ಗೀತೆಯನ್ನು ನೋಡಿದಾಗ ಭಗವಂತನೇ ಬಾಣವನ್ನು ಬಿಡ್ಬೋದಿತ್ತು, ಭಗವಂತನಿಗೆ ಯಾರು ಹೇಗೆ ಸಾಯ್ತಾರೆ ಎಲ್ಲ ಸ್ಕ್ರೀನ್ ಪ್ಲೇ ಡೈರೆಕ್ಟರ್ ಅವನೇ ಗೊತ್ತು, ಆದರೂ ಕೂಡ ಒಬ್ಬ ನಿಮಿತ್ತ ಅಂತ ಮಾಡ್ತಾನೆ. ಆ ರೀತಿ ಬ್ರಹ್ಮಾಂಡದಲ್ಲಿ ನೋಡುವಾಗ ದೇವತೆಗಳನ್ನು ಹೊರಗಿನ ಪ್ರಪಂಚದಲ್ಲಿ ನಿಮಿತ್ತ ಅಂತ, ಈಗ ಸೂರ್ಯಚಂದ್ರರು, ಸೂರ್ಯನಲ್ಲಿ ನಿಂತು ಬೆಳಕು ಕೊಟ್ಟು ಅವನನ್ನು ಉದಿಸ್ತಾನೆ, ಚಂದ್ರನಲ್ಲಿ ನಿಂತು ಒಂದು ಸೌಮ್ಯತೆಯನ್ನು ಕೊಟ್ಟು ಔಷಧಿಗಳನ್ನು ಪೋಷಣೆ ಮಾಡ್ತಾನೆ. ಇವೆಲ್ಲ ಹೊರಗಿನ ವಿಷಯ. ನಮ್ಮ ಪಿಂಡಾಂಡದಲ್ಲಿ ತತ್ವಾಭಿಮಾನಿ ದೇವತೆಗಳಿದ್ದಾರೆ. ಪ್ರಾಣ, ಮುಖ್ಯವಾಗಿ ಉಸಿರಾಟ, ಆ ಉಸಿರಾಟವನ್ನು ನಮಗೆ ಮಾಡಿಸ್ತಾ ಇರೋರು ಮುಖ್ಯ ಪ್ರಾಣದೇವರು ಮಾತ್ರ ಅಲ್ಲ, ಆ ಮುಖ್ಯ ಪ್ರಾಣದೇವರ ಒಳಗೆ ಪ್ರಾಣರೂಪಿಯಾದಂತಹ ಭಗವಂತ ವಿಶೇಷ, ಅವರ ಜೀವಯೋಗ್ಯತೆ ಬಹಳ ದೊಡ್ಡದು. ಅವರ ಅಂತಹ ಎತ್ತರದ ಜೀವಯೋಗ್ಯತೆಯಲ್ಲಿಯೂ ಕೂಡ ಭಗವಂತ ನಿಂತು ತಾನು ಕೆಲಸ ಮಾಡ್ತಾ ಇದ್ದಾನೆ. ಅದು ಹೇಗೆ ಅಂತ ಕೇಳಿದರೆ, ಒಬ್ಬನಲ್ಲಿ ನಿಂತಾಡುವನು. ಈಗ ನಮ್ಮ ನಾಲಿಗೆ ಮಾತಾಡ್ತಾ ಉಂಟು ಪ್ರಸ್ತುತ. ನಾಲಿಗೆಯಲ್ಲಿ ಅಭಿಮಾನಿ ದೇವತೆಗಳಿದ್ದಾರೆ. ಆ ಜಿಹ್ವಾಭಿಮಾನಿ ದೇವತೆಗಳ ಒಳಗೆ ಮತ್ಸ್ಯಾವತಾರಿ ಅಂತ ಹೀಗೆ ಶಾಸ್ತ್ರಗಳು ಬೇರೆ ಬೇರೆ ಕೊಟ್ಟಿದೆ ನಮಗೆ. ಪ್ರತಿಯೊಂದಕ್ಕೂ ಪ್ರತ್ಯೇಕ ರೂಪ ಚಿಂತನೆ ಮಾಡಲಿಕ್ಕೆ ಆಗದೇ ಇದ್ರೂ ಕೂಡ ಒಂದು ಭಗವಂತನ ರೂಪ ಅಂತ ಚಿಂತನೆ ಮಾಡಿಕೊಂಡು ನಾವೀಗ ನಾಲಿಗೆಯಲ್ಲಿ ನುಡಿತಾ ಇದ್ದೇವೆ. ಇದು ನುಡಿದದ್ದು ನಾನಲ್ಲ, ನನ್ನ ಒಳಗಿರುವಂತಹ ತತ್ವಾಭಿಮಾನಿ ದೇವತೆ. ಆ ತತ್ವಾಭಿಮಾನ ದೇವತೆಗೂ ಕೂಡ ಒಂದು ಶಕ್ತಿ ಆಧಾನವನ್ನು ಮಾಡುವವ ಭಗವಂತ ಅಂತ ಮೂಲತಃ ಆ ಭಗವಂತನ ಚಿಂತನೆ ನಮ್ಮ ಪ್ರತಿಕ್ರಿಯೆಯಲ್ಲೂ ಕೂಡ. ಅದರ ಜೊತೆಗೆ ಹೇಳ್ತಾ ಇದ್ದಾರೆ, ಸ್ಪಷ್ಟವಾಗಿ ಪ್ರತ್ಯೇಕೀಕರಿಸಿ ಹೇಳ್ತಾ ಇದ್ದಾರೆ, ಮತ್ತೊಬ್ಬನಲ್ಲಿ ನೋಡುವನು. ನಮ್ಮ ಕಣ್ಣಿನಲ್ಲಿ ಸೂರ್ಯಚಂದ್ರರು,
ಇದ್ದಾರೆ. ಕಣ್ಣಿನಲ್ಲಿ ನಿಂತು ಆ ಸೂರ್ಯಚಂದ್ರರ ಒಳಗೆ ಅವರಿಗೆ ನಮ್ಮ ಗೋಳಕ, ಈ ಬರೀ ಕಣ್ಣಿದ್ರೆ ನೋಡ್ಲಿಕ್ಕೆ, ಯಾಕಂದರೆ ಬರೀ ಕಣ್ಣಿದ್ರೆ ನೋಡ್ಲಿಕ್ಕೆ ಆಗುತ್ತೆ ಅಂತಂದರೆ ಅವ ಕುರುಡ ಅಂತ ಯಾಕೆ ಹೇಳ್ತಾರೆ? ಗೋಳಕ, ಆ ಐಬಾಲ್, ರೆಟಿನಾ ಎಲ್ಲ ಉಂಟವನಲ್ಲಿ, ನೋಡುವ ಶಕ್ತಿ ಇಲ್ಲ. ಅದು ಯಾವಾಗ ಇರುವುದಿಲ್ಲ ಅಂತಂದರೆ ಆ ಸೂರ್ಯಚಂದ್ರರ ಒಳಗೆ ನಿಂತು ಅದಕ್ಕೆ ಆ ಆಧಾನ ಶಕ್ತಿಯನ್ನು ಆಧಾನ ಮಾಡಿದರೆ ಭಗವಂತ ಮಾತ್ರ ನೋಡ್ಲಿಕ್ಕಾಗ್ತದೆ, ಇಲ್ಲ ಅಂದರೆ ನೋಡ್ಲಿಕ್ಕಾಗೋದಿಲ್ಲ. ಹಾಗಾಗಿ ನಾವು ಯಾವಾಗಲೂ ನಾವು ನೋಡ್ತಾನೇ ಇರ್ತೇವಲ್ಲ, ನಾವು ಎದ್ದಾಗಿಂದ ನಾವು ಕಣ್ಣು ಬಿಟ್ಟು ಇಡೀ ಪ್ರಪಂಚವನ್ನು ನೋಡ್ತಲೇ ಇರ್ತೇವೆ. ಆದರೆ ಆ ನೋಡುವಾಗ ನಮಗೆ ಭಗವಂತನ ಎಚ್ಚರ ಇರುವುದಿಲ್ಲ. ಅದು ಏನೋ ಒಂದು ಆಟೋಮ್ಯಾಟಿಕ್ ಒಂದು ಕ್ರಿಯೆ ಆಗಿಬಿಟ್ಟಿದೆ ಅದು ನೋಡುವಂಥದ್ದು ಅಂತ. ಆದರೆ ನಾವು ಎಚ್ಚರದಲ್ಲಿದ್ದುಕೊಂಡು ಇದನ್ನು ನನಗೆ ತೋರಿಸ್ತಾ ಇದ್ದಿ ಭಗವಂತ, ಈ ಸೂರ್ಯಚಂದ್ರರ ಒಳಗೆ ಪ್ರಾಣಸ್ಥನಾದಂತಹ ನೀನೇ ನಮಗೆ ಈ ದೃಶ್ಯಗಳನ್ನೆಲ್ಲ ಕೊಡ್ತಾ ಇರುವಂಥದ್ದು ಅಂತ. ಹೀಗೆ ಯಾಕಂದರೆ ಎಷ್ಟು ನಾವು ಕೃಷ್ಣಾರ್ಪಣ ಅಂದರೆ ಧನ್ಯೋಸ್ಮಿ ಅಂತ ಭಗವಂತನಿಗೆ, ಯಾಕಂದರೆ ಕೃತಜ್ಞತೆ ಅನ್ನುವಂಥದ್ದೇ, ಕೃತಜ್ಞತೆ ಅಂತಂದರೆ ಇನ್ಗ್ರ್ಯಾಟಿಟ್ಯೂಡ್ ಅಂತ ಅರ್ಥ. ಇನ್ಗ್ರ್ಯಾಟಿಟ್ಯೂಡ್ ಅನ್ನುವಂಥದ್ದೇ ನಮಗೂ ಮೋಕ್ಷಕ್ಕೂ ಪ್ರತಿಬಂಧಕ. ನಾವು ಭಗವಂತನಿಗೆ ಎಷ್ಟು ಧನ್ಯತೆಯನ್ನು ಅಂದರೆ ಧನ್ಯವಾದಗಳನ್ನು ಹೇಳ್ತೇವೆ, ಗ್ರ್ಯಾಟಿಟ್ಯೂಡ್ ಅಂತ ಏನು ಹೇಳ್ತಾರೆ, ಅದು ಆ ಕೃತಜ್ಞತೆಗೆ ಅಂದರೆ ಇನ್ಗ್ರ್ಯಾಟಿಟ್ಯೂಡ್ಗೆ ಆ ಪ್ರಾಯಶ್ಚಿತ್ತನೇ ಹೇಳಿಲ್ಲ ನಮ್ಮ ಶಾಸ್ತ್ರದಲ್ಲಿ. ಎಲ್ಲದಕ್ಕೂ ಕೂಡ ಪ್ರಾಯಶ್ಚಿತ್ತ. ಅಜಾಮಿಳನ ಕಥೆ ನೋಡಿದಾಗ ನಮಗೆ ಚೌರ್ಯ, ಕ್ರೌರ್ಯ ಎಲ್ಲದಕ್ಕೂ ಪ್ರಾಯಶ್ಚಿತ್ತ ಹೇಳಿದ್ದಾರೆ. ಆದರೆ ಆ ಇನ್ಗ್ರ್ಯಾಟಿಟ್ಯೂಡ್ ಏನಿದೆ ಅದಕ್ಕೆ ಇಡೀ ನಮ್ಮ ಶಾಸ್ತ್ರ ಪ್ರಪಂಚದಲ್ಲಿ ಪ್ರಾಯಶ್ಚಿತ್ತವನ್ನು ಹೇಳಿಲ್ಲ. ಹಾಗಾಗಿ ನಾವು ಭಗವಂತ ಕೊಟ್ಟದ್ದರ ಮುಂದೆ ನಮಗೆ ಯಾವುದೂ ಇಲ್ಲ, ಅಂತಹ ನಿಧಿ ಭಗವಂತ ಕೊಟ್ಟದ್ದು. ಸಾಲದ್ದಕ್ಕೆ ಕೆಲವರು ಭಗವಂತನತ್ತೆಗೆ ಜಗಳ ಆಡ್ತಾರೆ. ನಾನು ನಿಂಗೆ ಇಷ್ಟು ಮಾಡಿದ್ದೇನೆ, ಏನೋ ಒಂದು ಪಂಚಾಮೃತಾಭಿಷೇಕ, ಏನೋ 4 ನಾಮ ಹೇಳಿದ್ದೇನೆ, ನನಗೆ ನೀನೇನು ಮಾಡಿಲ್ಲ. ಕೊಟ್ಟದ್ದು ಭಗವಂತ ಎಷ್ಟುಂಟು ಅದನ್ನು ಕ್ಷಣ ಕ್ಷಣಕ್ಕೆ ನಾವು ನೆನಪಿಸಿಕೊಂಡು ಅವರಿಗೆ ಗ್ರೇಟ್ಫುಲ್ಲಾಗಿ ಭಗವಂತನಿಗೆ ಧನ್ಯೋಸ್ಮಿ ಒಂದೇ ಶಬ್ದ ಸಾಕು. ಭಗವಂತ ನನ್ನಿಂದ ಇಷ್ಟು ಅದ್ಭುತವಾದಂತಹ ಕಣ್ಣನ್ನು ಕೊಟ್ಟಿದ್ದಿ, ಪ್ರಪಂಚವನ್ನು ತೋರಿಸ್ತಾ ಇದ್ದಿ, ಅದರಿಂದ ಬರುವ ಅನುಭವದಿಂದ ಸುಖವನ್ನು ಕೊಟ್ಟಿದ್ದಿ, ಧನ್ಯೋಸ್ಮಿ ಅಂತ. ಅದರ ಜೊತೆಗೆ ಒಬ್ಬನಲ್ಲಿ ನೀಡುವನು ಅಂದರೆ ನಮಗೆ ಎಲ್ಲವನ್ನು ಕೂಡ ಭಗವಂತ ಕೊಡ್ತಾ ಇದ್ದಾನೆ. ಅಂದರೆ ಇವಾಗ ನಾವು ಏನೋ ಒಂದು ಕೆಲಸ ಮಾಡ್ತೇವೆ, ನೀಡುವನು ಶಬ್ದಕ್ಕೆ ಏನರ್ಥ ಅಂದರೆ ನಮ್ಮ ಇಂದ್ರಿಯಗಳಿಂದ ನಾವು ಕೆಲಸ ಮಾಡಿದಾಗ ನಮಗೆ ಸುಖ ಸಿಗ್ತದೆ, ಅದನ್ನು ಭಗವಂತನೇ ಕೊಡುವವ. ನಾವೇ ಸುಖ ಪಡೆದು ಬಿಟ್ಟೆವು ಅಂದರೆ ಆಗುವುದಿಲ್ಲ. ಸುಖ ಸಿಗುವುದು ಎಲ್ಲಿಗೆ? ಅದು ಮನಸ್ಸಿಗೆ. ಮನಸ್ಸು ಜಡ. ಕೆಲವೊಮ್ಮೆ ಸಾಕ್ಷಿಗೂ ಸುಖ ಸಿಗ್ತದೆ, ಅಂದರೆ ಸ್ವರೂಪದ ಆನಂದವೂ ಕೂಡ ಕೆಲವೊಮ್ಮೆ ಈ ಇರುವ ಜೀವಾವಸ್ಥೆಯಲ್ಲಿ ಸಿಗಲಿಕ್ಕೆ ಆಗದೆ ಇದ್ರೂ ಕೂಡ ಅದರ ಒಂದು ಹಿಂಟ್ ಸಾಮಾನ್ಯವಾದ್ದು ಸಿಗತ್ತೆ. ಯಾವಾಗ ಅಂದರೆ ಮಲಗಿದಾಗ ಭಗವಂತ ಆ ನಮ್ಮ ಜೀವ ಸ್ವರೂಪಕ್ಕೆ ಒಳ್ಳೆಯ ನೆಮ್ಮದಿಯನ್ನು ಕೊಡ್ತಾನಂತೆ. ಆದ್ದರಿಂದಲೇ ಒಳ್ಳೆ ನಿದ್ದೆ ಮಾಡಿ ಎದ್ದಾಗ ಫ್ರೆಶ್ ಆಯಿತು ಅಂತ ಹೇಳ್ತೇವೆ. ಹೇಗೆ ಫ್ರೆಶ್ ಆಯಿತು? ನಾವೇನು ಶ್ರಮನೇ ಹಾಕಲಿಲ್ಲ, ಅದನ್ನು ಕೊಡುವವ ಭಗವಂತ. ಹಾಗಾಗಿ ನೀಡುವನು ಅಂತ ಹೇಳ್ತಾ ಇದ್ದಾರೆ. ಇನ್ನು ಮಾತಾಡುವನು ಬೆರಗಾಗಿ. ಈಗ ನಮಗೆ ನೋಡುವುದು, ಮಾತಾಡುವುದು ಎಲ್ಲವೂ ಕೂಡ ಭಗವಂತ ಮಾಡಿದ್ದು ಅಂತ. ಯಾಕೆ ಬೆರಗಾಗಿ ಶಬ್ದವನ್ನು ಹೇಳ್ತಾ ಇದ್ದಾರೆ ಅಂದರೆ ಇದರಿಂದ ಭಗವಂತನಿಗೇನೋ ಆಶ್ಚರ್ಯ ಇಲ್ಲ, ನಮಗಿದು ಒಂದೊಂದು ಕೆಲಸವೂ ಕೂಡ ಭಾರೀ ಆಶ್ಚರ್ಯಕರವಾದ್ದು. ಯಾಕಂದರೆ ಇವಾಗ ನಮ್ಮ ಹತ್ರ ಎಲ್ಲ ಇದೆ, ನಮಗೆ ನಾವು ಎಲ್ಲ ಇದ್ದಾಗಲೂ ಭಗವಂತನ ಚಿಂತನೆಯನ್ನು ಮಾಡಬೇಕು ಧನ್ಯೋಸ್ಮಿ ಅಂತ ಹೇಳಿಕೊಂಡು. ಯಾಕಂದರೆ ಯಾವುದೋ ಒಂದು ತಪ್ಪಿದ್ರೆ ಆಗ ಆ ವ್ಯಕ್ತಿಯನ್ನು ಹೋಗಿ ಕೇಳಿದಾಗ ಇದು ನನಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು, ನಮಗೆ ನೋಡುವ ಅನುಭವನೇ ಇಲ್ಲ ಅಂತ ಇಲ್ಲದೇ ಇರುವವ ವ್ಯಕ್ತಿ ಹೇಳ್ತಾನೆ. ಯಾರೋ ಒಬ್ಬ ದರಿದ್ರನಾಗಿದ್ದಾನೆ, ಅವನಿಗೆ ಹಣದ ಅನುಭವ ಇಲ್ಲ, ಹಣ ಇದ್ದಿದ್ರೆ ಆಗ್ತಿತ್ತು. ನಮಗೆ ಎಲ್ಲವನ್ನೂ ಕೊಟ್ಟಿರುವಂತಹ ಭಗವಂತನನ್ನು ಇರುವಾಗ ನಾವು ಎಲ್ಲವನ್ನೂ ಕೂಡ ಚಿಂತನೆ ಮಾಡಬೇಕು ಅಂತ. ಇನ್ನೊಂದು ಲೆವೆಲಲ್ಲಿ ನೋಡಿದಾಗ ಅಬ್ಬರದ ಹೆದ್ದೈವ. ಅಬ್ಬರ ಅಂದರೆ ಏನು ಅಂತಂದರೆ ಈ ಒಂದು ನಾವು ಈ ಹಾರ್ಟ್ ಅಂತ ಇರಬಹುದು, ಅದು ಒಂಚೂರು ಆಚೆ ಈಚೆ ಆದರೆ ನಾವು ಎಷ್ಟು ಕಷ್ಟಪಡ್ತೇವೆ. ಭಗವಂತ ಕೊಟ್ಟಿದ್ದಾನೆ, ಅದು ಸ್ವಲ್ಪ ಆಚೆ ಇದೆ, ವೈದ್ಯರು ಎಷ್ಟು ಕಷ್ಟಪಡ್ತಾರೆ ಅದನ್ನು ಕೂಡಿಸಲಿಕ್ಕೆ. ಅಥವಾ ಕೈ ಇರಬಹುದು, ಕಾಲಿರಬಹುದು, ಒಂದೊಂದು ಅಂಗವೂ ಕೂಡ ಅಷ್ಟು ಅಮೂಲ್ಯ, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗದೇ ಇರುವಷ್ಟು ಅಮೂಲ್ಯವಾದಂಥ ಅಂಗ. ಮತ್ತೇನು ಮಾಡಿದರೂ ಕೂಡ ಅದು ಕೃತಕ. ಹಾಗಾಗಿ ಅಬ್ಬರದ ಅಂದರೆ ಎಕ್ಸ್ಕ್ಲಮೇಷನ್, ವಾವ್ ಅಂತ ಹೇಳ್ತೇವಲ್ಲ, ಆ ಎಕ್ಸ್ಕ್ಲಮೇಷನ್ ಅದು. ಅಂತಹ ನೀನು ಹೆದ್ದೈವ ಶಬ್ದಕ್ಕೆ ಹಿರಿದಾದ ದೈವ ಅಂತ ಅರ್ಥ. ಈ ಎಲ್ಲ ದೇವತೆಗಳಿಗಿಂತಲೂ ಉತ್ತಮವಾದಂತಹ ಭಗವಂತ ನೀನು
ಮತ್ತೊಬ್ಬರನ್ನು ಲೆಕ್ಕಿಸನು. ಈಗ ಸೂರ್ಯಚಂದ್ರರಿಗೆ, ನಮ್ಮ ಕಣ್ಣೊಳಗೆ ಕೂತಂತಹ ತತ್ವಾಭಿಮಾನಿ ದೇವತೆಗಳಿಗೆ ಭಗವಂತನ ಅಪೇಕ್ಷೆ ಇದೆ. ಭಗವಂತ ನಡೆಸಿದರೆ ಮಾತ್ರ ನಡೆಯುವಂಥದ್ದು, ಇವರೆಲ್ಲರೂ ಕೆಲಸ ಮಾಡುವಂಥದ್ದು. ಭಗವಂತ ತೆಪ್ಪಗೆ ಕೂಡಿ ಅಂದರೆ ತೆಪ್ಪಗೆ ಕೂಡಬೇಕು. ಆದರೆ ಭಗವಂತನಿಗೂ ಹಾಗೆ ಯಾರಾದರೂ ನಿಯಮನೆ ಮಾಡುವವರಿದ್ದಾರಾ? ಅವನು ಯಾರನ್ನಾದರೂ ಕೇಳಿಕೊಂಡು ಮಾಡಬೇಕಂದ್ರೆ ಇಲ್ಲ, ಅವನು ಸ್ವತಂತ್ರನಾದವ, ಅವನು ಯಾರನ್ನು ಲೆಕ್ಕಿಸುವುದಿಲ್ಲ. ಅವನಿಗೆ ಕಣ್ಣಿಲ್ಲದೆ ಇರೋರಿಗೂ ಕೂಡ ಕಣ್ಣು ಕೊಟ್ಟು ಗೊತ್ತಿದೆ ಅವನಿಗೆ. ನಾವು ನೋಡಿದ್ದೇವೆ ವಾದಿರಾಜರ ಅವರ ಜೀವನದ ಆ ಒಂದು ಚರಿತ್ರೆಯಲ್ಲಿ ಹೇಳ್ತೇವೆ. ಒಬ್ಬ ವ್ಯಕ್ತಿಗೆ ಕಣ್ಣೇ ಇರಲಿಲ್ಲ, ಬಹಳ ಭಕ್ತ ಅಂತೆ ಅವನು. ನಾನು ನಾಳೆ ಬೆಳಗ್ಗೆ ಒಳಗೆ ನಾನು ನನಗೆ ಕಣ್ಣಿಂದ ನಾನು ದೇವರ ದರ್ಶನವನ್ನು ಮಾಡಬೇಕು ಅಂತ ವಾದಿರಾಜರ ಚರಿತ್ರೆಯಲ್ಲಿ ಬರ್ತದೆ. ವಾದಿರಾಜರು ಆ ವ್ಯಕ್ತಿಗೆ ಕಣ್ಣು ಕಾಣ್ತಾ ಇಲ್ಲ ನಿಜವಾಗಿ ಅವನಿಗೆ, ಆದರೂ ಕೂಡ ಅವನಿಗೆ ನೋಟವನ್ನು ಕೊಟ್ಟು ಅವರ ಕೈಲಿ ನೋಡಿಸಿದ. ಹಾಗಾಗಿ ಆ ವಾದಿರಾಜರು ಭಗವಂತನ ಅನುಗ್ರಹದಿಂದ ಇದನ್ನು ಮಾಡಿದ್ದಾರೆ. ಹಾಗಿರುವಾಗ ಭಗವಂತ ನಾವು ಎಷ್ಟು ಸಲಿ ನೋಡಿದ್ದೇವೆ, ದಿವ್ಯ ಚಕ್ಷುಸ್ಸು. ಯಾವಾಗ ದುರ್ಯೋಧನ ಭಗವಂತನನ್ನು ಕಟ್ಟಬೇಕು ಅಂತ ಬಂದಂತಹ ಸಂದರ್ಭದಲ್ಲಿ ಧೃತರಾಷ್ಟ್ರನಿಗೆ ದಿವ್ಯ ಚಕ್ಷಸ್ಸನ್ನು ಕೊಟ್ಟದ್ದು ಅಂತ ಒಂದು ಕಡೆ ಉಲ್ಲೇಖ ಉಂಟು. ಹೀಗೆ ಕಣ್ಣಿಲ್ಲದವರ ಕೈಲೂ ಕೂಡ ಅವನು ನೋಡಿಸುವ ತಾಕತ್ತಿದೆ ಅವನಿಗೆ. ಅಂದರೆ ಇದು ಭಗವಂತನ ಅಸಾಧಾರಣ ಸಾಮರ್ಥ್ಯ ಅಂತ ಹೇಳ್ತಾರೆ. ಇವನು ಕೆಲವರು ಅವರಿಗೆ ಕಾಲು ಬಿದ್ದು ಹೋದಂತಹ ಜನ ಎಷ್ಟೋ ಬಾರಿ ಎದ್ದುಕೊಂಡು ನನಗೇನು ಆಗಿಲ್ಲ ಅಂತ, ಒಬ್ಬ ತೀರಿಯೇ ಹೋದಂಥ ವ್ಯಕ್ತಿ ನಾವು ನೋಡಿದ್ದೇವೆ. ಸುಷಮೀಂದ್ರರ ಒಂದು ಕಾಲಘಟ್ಟದಲ್ಲಿ ಅವರು ಯಾರದ್ದೋ ಮನೆಗೆ ತಮ್ಮ ರಾಮದೇವರನ್ನು ತಗೊಂಡು ಹೋಗಿದ್ದಾರಂತೆ. ಆ ಮನೆಯಲ್ಲಿ ಎಲ್ಲರೂ ಕೂಡ ಅವರು ಹೋಗಿಯೇ ಬಿಟ್ಟರು ಅವ್ರ ಮನೆಗೆ. ಅವರು ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ, ಇವರು ಬಂದಿದ್ದಾರೆ, ಈ ವ್ಯಕ್ತಿ ಮೃತನಾಗಿದ್ದಾನೆ ಅಂತ. ಆ ಮನೆಯಲ್ಲಿ ಆ ವ್ಯಕ್ತಿ ಮೃತನಾಗಿದ್ದಾನೆ, ನಮ್ಮ ರಾಮದೇವರು ಬಂದ ಸ್ಥಳದಲ್ಲಿ ಇಂತಹದ್ದಾಗಲಿಕ್ಕೆ ಸಾಧ್ಯನೇ ಇಲ್ಲ, ಹೇಳೋ ಅಂತ ಹೇಳಿದ್ರು. ನಾವೆಲ್ಲ ನೋಡಿರುವವರು ಸುಷಮೀಂದ್ರರನ್ನು. ಹೇಳೋ ಅಂದ್ರಂತೆ. ಆ ವ್ಯಕ್ತಿ ಎದ್ದು ಕೂಡ್ತಿದ್ದಾನೆ ಅಂದರೆ ಅವನು ಸಾಯದೇ ಇದ್ದಂತಹ ಒಂದು ಸ್ಥಿತಿಯಲ್ಲಿ, ಕ್ಲಿನಿಕಲಿ ಡಿಕ್ಲೇರ್ಡ್ ಡೆಡ್. ಆ ವ್ಯಕ್ತಿ ಎದ್ದು ಕೂತಂತಹ ವಿಷಯ ನಾವೇ ಕೆಲವು ವರ್ಷಗಳ ಹಿಂದೆ ಇಂತಹ ರಾಮದೇವರ ಅನುಗ್ರಹಕ್ಕೆ ಪಾತ್ರರಾದವರೇ ಇನ್ನು ರಾಯರ ವಿಷಯವಂತೂ ಎಲ್ರಿಗೂ ಗೊತ್ತು. ಹಾಗೆ ನೋಡಿದ್ದೇವೆ. ಅಂಥದ್ದು ಸ್ವಯಂ ಭಗವಂತ ಅವನು ಯಾರ ಅಪೇಕ್ಷೆಯೂ ಇಲ್ಲದೆಯೂ ಕೂಡ ತಾನು ಮತ್ತೊಬ್ಬರನ್ನು ಲೆಕ್ಕಿಸನು ಅಂತ ಹೇಳ್ತಾ ಇದ್ದಾರೆ. ಇನ್ನೊಬ್ಬರ ಅನುಗ್ರಹ ಬೇಡ ಭಗವಂತನಿಗೆ ಈ ಎಲ್ಲ ಚಟುವಟಿಕೆಗಳನ್ನು ಕೂಡ ಇಡೀ ಬ್ರಹ್ಮಾಂಡದಲ್ಲಿ ಮಾಡಲಿಕ್ಕೆ. ಈಗ ಯಾಕೆ ಇದನ್ನು ಹೇಳಿದ್ದಾರೆ ಅಂದರೆ, ಈಗ ಬ್ರಹ್ಮದೇವರು ಸೃಷ್ಟಿ ಮಾಡಬೇಕು ಅಂತಂದರೆ ಅವರು ಕೂತು ತಪಸ್ಸು ಮಾಡಿದ್ರು ಭಗವಂತನದ್ದು. ಅದೇ ಭಗವಂತ ಜನ್ಮಾದ್ಯಸ್ಯ ಯತಃ, ಅವನು ಬ್ರಹ್ಮದೇವರ ಸೃಷ್ಟಿ ಮಾಡಲಿಕ್ಕೆ, ಇಡೀ ಪ್ರಪಂಚದ ಸೃಷ್ಟಿ ಮಾಡಲಿಕ್ಕೆ ಯಾರ ಅಪೇಕ್ಷೆಯೂ ಇಲ್ಲ. ಅವನು ಬ್ರಹ್ಮದೇವರ ಸೃಷ್ಟಿ ಮಾಡಲಿಕ್ಕೆ ಲಕ್ಷ್ಮೀದೇವಿಯರನ್ನೂ ಅಪೇಕ್ಷಿಸಲಿಲ್ಲಂತೆ. ಲೋಕಕ್ಕೆ ವಿರುದ್ಧವಾದಿದು, ಹೆಣ್ಣಿಲ್ಲದೆ ಮಗು ಹುಟ್ಟುವಂತಹದ್ದು ಅಂತ. ತನ್ನ ನಾಭಿಕಮಲದಿಂದ ನೇರವಾಗಿ ಬ್ರಹ್ಮದೇವರ ಸೃಷ್ಟಿ ಮಾಡಿದ. ಅದೇ ರೀತಿಯಲ್ಲಿ ಭಗವಂತ ಇಡೀ ಜಗತ್ತಿನ ಸೃಷ್ಟ್ಯಾದಿ ಅಷ್ಟಕರ್ತೃ ಅವನು. ಹಾಗಾಗಿ ನಾವು ಇದನ್ನು ಚಿಂತನೆ ಮಾಡಬೇಕು. ಹಾಗಾಗಿ ಭಗವಂತನ ಅಚಿಂತ್ಯಾತ್ಮಕ ಸಾಮರ್ಥ್ಯವನ್ನು, ಜೊತೆಗೆ ಭಗವಂತ ಇಷ್ಟೆಲ್ಲ ನಮಗೆ ಮಾಡಬೇಕು ಅಂತ ಏನಿದೆ, ಏನು ಅಗತ್ಯ ಇದೆ, ಯಾವ ಲಾಭಪೂರ್ಣ ಅಂತ ಹೇಳ್ತಾರೆ ಪ್ರಹ್ಲಾದರಾಜರು. ಅವನು ಅಂತ ಕೇಳಿದರೆ, ಅವನ ಕಾರುಣ್ಯ ಎಂಥದ್ದು ಅಂತ ಕೇಳಿದರೆ, ಅವನು ನಿಜ ಲಾಭಪೂರ್ಣ. ಅವನಿಗೆ ಮತ್ತೊಬ್ಬರಿಂದ ಒಂದು ಲಾಭ ಆಗಬೇಕು ಅಂತ ಇಲ್ಲ, ಅವನು ಪೂರ್ಣನಾದವ, ಅವನಿಗೆ ಯಾವುದೇ ರೀತಿಯ ಕೊರತೆ ಇಲ್ಲ. ಹಾಗಾಗಿ ಅವನು ಇದನ್ನೆಲ್ಲ ಮಾಡ್ತಾನೆ ಅಂತಂದರೆ ಕೇವಲ ಅವನ ಕಾರುಣ್ಯವನ್ನು ಹೊರತುಪಡಿಸಿದರೆ ಬೇರೆ ಯಾವ ಕಾರಣವೂ ಇಲ್ಲ ಅಂತ ತಿಳಿಸುವುದಕ್ಕೋಸ್ಕರ ಮತ್ತೊಬ್ಬರನ್ನು ಲೆಕ್ಕಿಸನು, ಲೋಕದೊಳು ತಾನೊಬ್ಬನೇ ಬಾಧ್ಯಕನಾಹ ನಿರ್ಭೀತ. ಭಗವಂತ ತಾನು ಎಕ್ಸೆಪ್ಷನ್ಸ್ ತಗೊಳ್ತಾನಂತೆ ಭಕ್ತರಿಗೋಸ್ಕರ. ಲೋಕದಲ್ಲಿ ಧರ್ಮ, ಈಗ ಭೀಷ್ಮಾಚಾರ್ಯರ ಕತೆ, ಈಗ ಕೆಲವರಿಗೆ ಹೇಗೆ ಪರಸ್ತ್ರೀಯರನ್ನು ನಾವು ಗಮನಿಸಬಾರದು ಅಂತ ಲೋಕದ ಒಂದು ವಿಷಯ ಇದೆ. ಅವನು ಅಹಲ್ಯೋದ್ಧಾರ ಮಾಡಿದ. ಲೋಕದ ಧರ್ಮದ ಪ್ರಕಾರ ನೋಡಿದರೆ ಅಹಲ್ಯೆ ಅವಳು ನಿಂದಿತಳು. ಯಾಕೆ?
ಇಂದ್ರನ ಅದು ಅದರಲ್ಲಿ ಬೇರೆ ಬೇರೆ ಅದು ನಮಗೆ ವಿಷಯ ಗೊತ್ತಿದೆ. ಅಹಲ್ಯ ನಿಂದಿತಾಳಲ್ಲ, ಇದು ಭಗವಂತನ ಗೌತಮರ ಒಂದು ಅತಿಶಯವಾದಂತಹ ಪುಣ್ಯ ಕಡಿಮೆ ಮಾಡುವುದಕ್ಕೋಸ್ಕರ ಎತ್ತರದವನಾದಂತಹ ಇಂದ್ರನಿಗೆ ಶಾಪವನ್ನು ನೀಡಿದ್ರು. ಈ ಎಲ್ಲ ಘಟ್ಟ ನಮಗೆ ಗೊತ್ತು. ಇಂದ್ರನು ಕೂಡ ಭಗವಂತನ ಆಜ್ಞೆಗೆ ಒಳಪಟ್ಟು ಅವನು ಅಹಲ್ಯೆಯ ಆ ಗೌತಮರ ರೂಪದಲ್ಲಿ ಅಹಲ್ಯೆಯನ್ನು ಅವನು ಸಂಪರ್ಕ ಮಾಡಿದ್ದು ಎಲ್ಲ ವಿಷಯವೂ ಗೊತ್ತಿದೆ. ಆದರೆ ಭಗವಂತ ಎಕ್ಸೆಪ್ಷನ್ ತಗೊಳ್ತಾನೆ. ಲೋಕದಲ್ಲಿ ಆದರೆ ಇಂತಹ ಸ್ತ್ರೀಯರಿಗೆ ಉದ್ಧಾರ ಇಲ್ಲ. ಭಗವಂತನಿಗೆ ಸ್ವರೂಪದ ಬಗ್ಗೆ ಗೊತ್ತು. ಅವನು ಏನು ಮಾಡ್ತಾನೆ? ಎಕ್ಸೆಪ್ಷನ್ ತೆಗಿತಾನೆ. ಲೋಕದನ್ನು ಚಿಂತನೆ ಮಾಡುವುದಿಲ್ಲ. ನಾವೆಲ್ಲ ಹಾಗೆ ಮಾಡಲಿಕ್ಕಿಲ್ಲ. ನಾವು ಧರ್ಮ ಏನು ಹೇಳ್ತದೆ ಹಾಗೇ ಮಾಡಬೇಕು, ಹಾಗೇ ನಡಿಬೇಕು. ಆದರೆ ಈ ಅಹಲ್ಯೆಯ ವಿಷಯವನ್ನು ಭಗವಂತ ಪ್ರಪಂಚಕ್ಕೆ ತೋರಬೇಕಾಗಿದೆ. ಅವಳ ಸಾಮರ್ಥ್ಯ ಏನು, ಅವಳನ್ನು ಈಗಲೂ ಪ್ರತಿದಿನ ಬೆಳಗ್ಗೆ ಆದ ಕೂಡಲೇ ಅಹಲ್ಯ ಅಂತ ಮೊದಲೇ ಅವಳಿಗೆ ಹಲ್ಲೆಗೆ ಒಳಪಟ್ಟವಳು ಅಂತ ಆಗಿದ್ದಿದ್ರೆ, ಇಂದ್ರನ ಹಲ್ಲೆಗೆ ಅವಳನ್ನು ಹಲ್ಯ ಅಂತ ಕರಿಬೇಕಿತ್ತು. ಅವಳ ಹೆಸರೇ ಅಹಲ್ಯ. ಹಲ್ಲೆಗೆ ಒಳಪಟ್ಟವಳು ಅಲ್ಲ. ಅತ್ಯಂತ ಒಳ್ಳೆಯ ಅವಳು ತಪಸ್ವಿನಿ, ಗೌತಮರ ಪಾತಿವ್ರತ್ಯವನ್ನು ಚೆನ್ನಾಗಿ ಮೆರೆದವಳು. ಆದರೆ ಪ್ರಾರಬ್ಧ ಅನ್ನುವಂಥದ್ದು ಒಂದಿರ್ತದೆ. ಇಂದ್ರನಿಗೂ ಒಂದು ಪ್ರಾರಬ್ಧ, ಆ ಅಹಲ್ಯೆಗೂ ಒಂದು ಪ್ರಾರಬ್ಧ, ಗೌತಮರಿಗೂ ಒಂದು ಆ ಮೂರನ್ನೂ ಭಗವಂತನಿಗೆ ಗೊತ್ತದು. ಅದರಿಂದ ನಿರ್ಭೀತ. ಇಂತಹ ಅಹಲ್ಯೆಯ ಉದ್ಧಾರ ಮಾಡಿದ ಭಗವಂತ ಅಂತಂದರೆ ಆ ದೇವರಿಗೆ ಅತಿಶಯವಾದ ಕೀರ್ತಿ ಬಂತು ಹೊರತು ಅವರ ಮರ್ಯಾದಾ ಪುರುಷೋತ್ತಮತ್ವಕ್ಕೆ ಧಕ್ಕೆ ಬರಲಿಲ್ಲ. ಇಂಥ ಹೆಣ್ಣುಮಕ್ಕಳನ್ನು ಉದ್ಧಾರ ಮಾಡ್ತಾನೆ ಮಾರ್ರೆ ಅಂತೆಲ್ಲ ಬರುವುದಿಲ್ಲ. ಯಾಕಂದರೆ ಅವನು ನಿರ್ಭೀತ. ಹಾಗಾಗಿ ನಮ್ಮ ಜೀವನದಲ್ಲಿಯೂ ಕೂಡ ಅವನು ಎಕ್ಸೆಪ್ಷನ್ ತಗೊಂಡು ನಮ್ಮನ್ನು ಎತ್ತಿ ಹಿಡಿಬೇಕು. ಎಕ್ಸೆಪ್ಷನ್ ತಗೊಳ್ಳೋದು ಅಂತಂದರೆ ಧರ್ಮ ವಿರುದ್ಧ ಅಂತ ಅರ್ಥ ಅಲ್ಲ. ಪ್ರಾರಬ್ಧವಶಾತ್ ವ್ಯಕ್ತಿಗಳು ಏನಾದರೂ ಅವರಿಗೆ ತೊಂದರೆ ಆಗಿದ್ದರೆ ಅವರನ್ನು ಆ ತೊಂದರೆಯನ್ನೆಲ್ಲ ಅವನು ಕಾರುಣ್ಯದಿಂದ ಅದನ್ನು ಮನ್ನಿಸಿ ಆ ವ್ಯಕ್ತಿಗಳನ್ನು ಸಾಧನೆಯ ಮಾರ್ಗದಲ್ಲಿ ಎತ್ತಿ ಹಿಡಿಬೇಕು ಅಂತಂದರೆ ನಿರ್ಭೀತನಾದವ ಬರಬೇಕು. ಧರ್ಮಸ್ಯ ಪ್ರಭುರಚ್ಯುತಃ. ಧರ್ಮ ಅವೆಲ್ಲ ಈ ಚೌಕಟ್ಟು ಅವೆಲ್ಲ ಲೋಕಕ್ಕೆ, ಭಗವಂತ ಅದರದ್ದೇ ಪ್ರಭು. ಅಂದರೆ ಧರ್ಮದ ಆಥರ್ ಅವನು. ಹಾಗಾಗಿ ಆ ಭಗವಂತ ಅವನಿಗೆ ಎಕ್ಸೆಪ್ಷನ್ಸ್ ತಗೊಳ್ಳಿಕ್ಕೆ ಬರ್ತದೆ. ಭೀಷ್ಮಾಚಾರ್ಯರ ವಿಷಯದಲ್ಲಿಯೂ ನಾವು ನೋಡಿದ್ದೇವೆ. ಆಯುಧ ಹಿಡಿಯುವುದಿಲ್ಲ ಅಂತ ಹೇಳ್ದ, ನಿನ್ನ ಕೈಲಿ ಹಿಡಿಸ್ತೇನೆ ಅಂತ ಭೀಷ್ಮ ಹೇಳ್ದ. ಮೊದಲೇ ಭಗವಂತನ ಸಂಕಲ್ಪ ಇರ್ತದೆ. ಅವನು ಹೀಗೆ ಹೇಳ್ತಾನೆ, ನಾನು ಇದಕ್ಕೆ ಎಕ್ಸೆಪ್ಷನ್ ತಗೊಂಡು ಆಯುಧ ಹಿಡಿಯುವುದಿಲ್ಲ ಅಂತ ಹೇಳಿದ್ದೇನೆ ಅಂತ ಭಗವಂತನ ಡಿಸ್ಕ್ಲೈಮರ್ ಇರ್ತದೆ. ಅದು ಭಗವಂತನಿಗೆ ಮಾತ್ರ ಗೊತ್ತಿರ್ತದೆ. ಆದರೆ ಭೀಷ್ಮಾಚಾರ್ಯರಿಗೆ ಖುಷಿ ಆಯಿತು. ಯಾಕಂದರೆ 525 ವರ್ಷದವರ ಅಧ್ಯಯನ ಅಲ್ವಾ. ಇಂತಹ ಅಧ್ಯಯನ ವೃದ್ಧರಾದಂತಹ ಭೀಷ್ಮಾಚಾರ್ಯರ ಜೊತೆಗೆ ಅವರ ತಪಸ್ಸು, ತಾನು ಮದುವೆ ಆಗಲಿಲ್ಲ, ನನಗೆ ಗದ್ದುಗೆ ಯಾವುದೂ ಬೇಡ ಅಂತ ಹೇಳಿ ನಿರ್ವ್ಯಾಜವಾಗಿ ತಾವು ಆ ಹಸ್ತಿನಾವತಿಗೆ ತಮ್ಮನ್ನು ಕಟ್ಟಿಕೊಂಡಿದ್ರು. ಹಾಗಾಗಿ ನಿರ್ಭೀತ. ಭೀಷ್ಮಾಚಾರ್ಯರಿಗೆ ತನ್ನ ವ್ರತವನ್ನು ಕೂಡ ಮುರಿದ ಹಾಗೆ ಮಾಡಿ ಅಲ್ಲೇ ಇದ್ದಂತಹ ಯಾವುದೋ ಒಂದು ಚಕ್ರವನ್ನು ಹಿಡ್ಕೊಂಡು ಭೀಷ್ಮಾಚಾರ್ಯರ ಮೇಲೆ ಆಯುಧ ಹಿಡಿದ ಹಾಗೆ ತೋರಿಸಿದ್ರು. ಹಾಗಾಗಿ ಭಗವಂತ ನಿರ್ಭೀತ. ಇನ್ನೊಂದು ನಿರ್ಭೀತ ಯಾಕೆ ಅಂತಂದರೆ, ನಾವು ಹೀಗೆ ಕಣ್ಣಿನಿಂದ ನೋಡುವಾಗ, ಕಿವಿಯಿಂದ ಮಾಡುವಾಗ ಅಂದರೆ ನಮಗೆಲ್ಲ ದೋಷ ಬರುವ ತಾಕತ್ತಿರ್ತದೆ. ಯಾಕಂದರೆ ಕರ್ಮ ಮಾಡಿದರೆ ಅಲ್ಲಿ ಒಳ್ಳೆ ಫಲ, ಒಳ್ಳೆಯದು ಮಾಡಿದರೆ ಒಳ್ಳೆ ಫಲ, ಕೆಟ್ಟದ್ದು ಮಾಡಿದರೆ ಕೆಟ್ಟ ಫಲ. ಹೊಡೆತ ತಿನ್ನುವುದು ಯಾರು ಕೆಟ್ಟದನ್ನು ಮಾಡಿ ಅಂತಂದರೆ? ಜೀವ ಹೊಡೆತ ತಿಂತಾನೆ ಹೊರತು ಆ ಭಗವಂತನಿಗೆ ಪ್ರಾರಬ್ಧ ಅನ್ನುವಂಥದ್ದಿಲ್ಲ. ಅದಕ್ಕೂ ಮೊದಲಾಗಿ ಲಿಂಗದೇಹ ಅನ್ನುವಂಥದ್ದಿಲ್ಲ. ಹಾಗಾಗಿ ಅವ ನಿರ್ಭೀತ. ಅವನಿಗೆ ಪಾಪ ಪುಣ್ಯದ ನಂಟೆ ಅವನ ಡಿಕ್ಷನರಿಯಲ್ಲೇ ಇಲ್ಲ, ಪಾಪ ಪುಣ್ಯ ಅನ್ನುವಂಥದ್ದು. ಹಾಗಾಗಿ ಭಗವಂತ ನಿರ್ಭೀತ ಅಂತ 2 ರೀತಿಯ ಚಿಂತನೆ ಆಯಿತು. ಇನ್ನೊಂದು ಮುಖ್ಯವಾಗಿ ನಾವು ಚಿಂತನೆ ಮಾಡಬೇಕಾದಂತಹ ಅಂಶ ಏನು ಅಂದರೆ, ಇಷ್ಟೆಲ್ಲ ಭಗವಂತ ಮಾಡಿಸ್ತಾನೆ, ಅವನು ಬಾಧ್ಯ ಬಾಧಕ. ಬಾಧ್ಯ ಬಾಧಕ ಅಂತ ಹೇಳ್ತಾ ಇದ್ದಾರೆ. ಭಗವಂತ ನಮ್ಮನ್ನು ಈ ಸಂಸಾರಕ್ಕೆ ತರ್ತಾನೆ. ಏನು ಮಾಡ್ತಾನೆ? ಬಾಧ್ಯ, ನಮ್ಮನ್ನು ಬಂಧಿಸ್ತಾನೆ. ಬಾಧಕ, ಬಂಧಿಸ್ತಾನೆ. ಅದೇ ರೀತಿಯಲ್ಲಿ ಈ ಬಂಧಕ ಭವಪಾಶ ಅಂದರೆ ಈ ಯಾವ ಬಂಧನಕ್ಕೆ ತಂದಿದ್ದಾನೆ ಭಗವಂತ, ಬಂಧನ ತಂದದ್ದಲ್ಲ, ನಮ್ಗೆ ಅನಾದಿ ಕಾಲದಿಂದ ಲಿಂಗದೇಹದ ಬಂಧನ ಉಂಟೇ ಉಂಟು. ಆದರೆ ಅದನ್ನು ಏನು ಮಾಡ್ತಾನವನು ಅಂದರೆ ಬಾಧ್ಯ. ಇವರು ಲಿಂಗದೇಹಕ್ಕೆ ಅಂಟುಕೊಂಡಿದ್ದಾರೆ ಅಂತ ಇವನನ್ನು ಬಾಧ್ಯ ಅಂತ ನಾವು ಚಿಂತನೆ ಮಾಡಿದರೆ ನಮ್ಮನ್ನು ಅದರ ಜೊತೆಗೆ ಏನು ಮಾಡಿದ್ದಾನೆ ಇವನು ಅಂದರೆ ಭಗವಂತ ನಮ್ಮ ಸ್ವರೂಪ ದೇಹದ ಜೊತೆಗೆ ತಾನು ಬಾಧ್ಯನಾಗಿದ್ದಾನೆ. ಅಂದರೆ ಭಗವಂತ, ನಾವು ಭಗವಂತನನ್ನು ದಿನಕ್ಕೆ 99.99999%
ನಾವು ಭಗವಂತನನ್ನು ಮರೀತೇವೆ. 1% ನೆನಪಿಟ್ಕೊಂಡ್ರೂ ಕೂಡ ಅದು ಏನೋ ಒಂದು ರೀತಿಯಲ್ಲಿ ಅದು ನಮ್ಮ ಪುಣ್ಯ ಅಲ್ಲ, ಅಜ್ಜಿ ಪುಣ್ಯ ಅಂತ ಹೇಳ್ಬೇಕಂದ್ರೆ ಅಗಸ್ತ್ಯರ ಅಥವಾ ಈ ನಮ್ಮ ಗೋತ್ರ ಪ್ರವರ್ತಕರ ಪುಣ್ಯದಿಂದಾಗಿ ನಾವು ಏನೋ ಒಂಚೂರು ಭಗವಂತನನ್ನು ನೆನಪಿಟ್ಕೊಳ್ಬೋದು. ಆದರೆ ಅವನು ನಮ್ಮೊಟ್ಟಿಗೆ ಅವನನ್ನು ಕಟ್ಟಿಕೊಂಡಿದ್ದಾನೆ. ನಮ್ಮ ಸ್ವರೂಪ ದೇಹ ಇದೆ ಅಂತ ಹೇಳಿದರೆ ಆ ಸ್ವರೂಪದ ಒಳಗೆ ಭಗವಂತ ಬಿಂಬರೂಪನಾಗಿದ್ದಾನೆ, ಕಟ್ಟಿಕೊಂಡಿದ್ದಾನೆ ನಮ್ಮನ್ನು ಅವನನ್ನು ನಮ್ಮ ಜೊತೆಗೆ ಅಂತ. ಇದು ಬಾಧ್ಯ, ನಾವು ಯಾವಾಗಲೂ ಚಿಂತನೆ ಮಾಡಬೇಕು. ಇನ್ನೊಂದು ಬಾಧಕ ಅಂದರೆ ಭಗವಂತ ನಮಗೆ ಬಂಧನವನ್ನು ಕೊಡ್ತಾನೆ. ನಾವು ಏನು ಮಾಡಬೇಕು? ಭಗವಂತನನ್ನು ಪ್ರಾರ್ಥನೆ ಮಾಡಬೇಕು. ಭಗವಂತ ನೀನು ನಮಗೆ ಬಂಧನವನ್ನು ಕೊಡ್ತಿ. ದೊಡ್ಡ ಬಂಧನ ಯಾವುದದು ಅಂತಂದರೆ ಈ ಸಂಸಾರದ ಬಂಧನ. ಆದರೆ ಈ ಬಂಧನದಿಂದ ನಮಗೆ ಕಳಿಸಿ ನಿನ್ನ ಬಂಧನಕ್ಕೆ ನಮ್ಮನ್ನು ಹಾಕಿಕೊಳ್ಳು ಅಂತಂದರೆ ಏನರ್ಥ? ನಮಗೆ ಚಿಂತನೆ ಬರಬೇಕು. ಎಷ್ಟರ ಮಟ್ಟಿಗೆ ಬಿಂಬದ ಚಿಂತನೆ ಬರ್ತದೆ ಆಗ ಭಗವಂತ ತನ್ನ ಹತ್ರ ಕಟ್ಟಿಕೊಂಡಂತಹ ಆ ದಾರವನ್ನು ಗಟ್ಟಿ ಮಾಡಿದಾಗ ಈ ಹೊರಗಿನ ಪ್ರಪಂಚಕ್ಕೆ ನಾವು ಅಂಟಿಕೊಂಡಂತಹ ಬಾಧ್ಯತೆ ಏನಿದೆ ಅಂದರೆ ಲಿಂಗದೇಹ ಸಡಿಲ ಆಗ್ತಾ ಹೋಗ್ತದೆ ಅಂತ ಅರ್ಥ. ಲಿಂಗದೇಹ ನಮಗೆ ತುಂಬ ಟೈಟಾಗಿ ಬೈಂಡಾಗಿಕೊಂಡಿದೆ ನಮ್ಮ ಜೀವಸ್ವರೂಪಕ್ಕೆ. ಅದು ಸಡಿಲಾಗಬೇಕು ಮತ್ತು ಅದರದ್ದು ಲೇಯರ್ಸ್ ಎಲ್ಲ ಥಿನ್ನಾಗ್ತಾ ಹೋಗಬೇಕು. ಇದಕ್ಕೆ ನಾವು ಏನು ಮಾಡಬೇಕು? ಭಗವಂತನನ್ನು ಬಾಧ್ಯ, ನಿನ್ನ ಮೊಟ್ಟೆಗೆ ಇದ್ದಿ, ಬಾಧಕ ನೀನು ನಮ್ಮನ್ನು ನಿನ್ನೊಟ್ಟಿಗೆ ಸೇರಿಸಿಕೋ ಅಂದರೆ ನಿನ್ನ ಬಂಧನಕ್ಕೆ ನಮ್ಮನ್ನು ಒಳಪಡಿಸಿಕೋ ಅಂತ ನಾವು ಪ್ರಾರ್ಥನೆ ಮಾಡಬೇಕಂತೆ. ಅದನ್ನು ಬಿಟ್ಟರೆ ಭಗವಂತನಿಗೆ ಬಂಧನ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಅವನು ತನ್ನ ಸಂಕಲ್ಪಕ್ಕೆ ಹಾಗೂ ಈ ಜೀವರಿಗೆ ಪ್ರೊಟೆಕ್ಷನ್ ಕೊಡಬೇಕು ಅನ್ನೋದಕ್ಕೋಸ್ಕರ ನಮ್ಮೊಟ್ಟಿಗೆ ಇರ್ತಾನೆ ಹೊರತು ನಾವೇನು ಮಾಡಿದ್ದೇವೆ? ಟೇಕನ್ ಫಾರ್ ಗ್ರಾಂಟೆಡ್. ಭಗವಂತ ಏನು ನಮ್ಮನ್ನು ಬಿಟ್ಟು ಹೋಗಲ್ಲ, ಅದು ಹಾಗೆ ಆಗ್ತದೆ. ಯಾವಾಗಲೂ ನಮ್ಮ ಜೊತೆ ಇರುವವರು ಅಂದರೆ ಅವರ ಮೇಲೆ ಸಲಿಗೆಯಿಂದಾಗಿ ಅವರ ಮೇಲೆ ಉಪೇಕ್ಷೆ ಬರ್ತದೆ. ನಾವು ಹಾಗೆ ಖಂಡಿತ ಮಾಡಬಾರ್ದು. ಭಗವಂತನ ಆ ಒಂದು ಕಾರುಣ್ಯ, ಯಾರು ಎಷ್ಟೇ ನಮಗೆ ತೊಂದರೆ ಮಾಡಿದರೂ ಕೂಡ ನಾನಿದ್ದೇನೆ ಅಂತ ನಮ್ಮ ಬಿಂಬದಲ್ಲಿ ಭಗವಂತ ಇರ್ತಾನೆ. ಆ ಭಗವಂತ ಅವನು ಬಾಧ್ಯ, ಅವನು ಬಾಧಕ. ಅವನು ಬಾಧ್ಯ ಅಂತಂದರೆ ಅವನಿಗೆ ಏನು ಗ್ರಹಚಾರ ಇಲ್ಲ, ನಮ್ಮೊಟ್ಟಿಗೆ ಇರಬೇಕು ಅನ್ನುವಂತಹ ಅಗತ್ಯ ಇಲ್ಲ. ಇದನ್ನೇ ಕಾರುಣ್ಯ ಅಂತ ಹೇಳ್ತಾರೆ. ಯಾವ ವ್ಯಕ್ತಿಗೆ ನಾವು ಸಂಬಳ ಕೊಡುವುದಿರಲಿ, ನಾವು ಎಣಿಸುವುದೇ ಇಲ್ಲ ಆ ವ್ಯಕ್ತಿಯನ್ನು, ಆದರೂ ಕೂಡ ಅವಿಜ್ಞಾತ ಸಖ ನಾಮೋಸಿ ಅವಿಜ್ಞಾತ ಚೇಷ್ಟಿತ. ಅವಿಜ್ಞಾತ ಸಖ ನಮಗೆ ತೆರೆದುಕೊಳ್ಳದೆ ಅವನು ವಿಶೇಷವಾದಂತಹ ಚೇಷ್ಟೆಗಳನ್ನು ನಮ್ಮಿಂದ ಮಾಡಿಸ್ತಾ ಇರ್ತಾನೆ. ಆದರೆ ತನ್ನನ್ನು ತಾನು ನಾನಿದ್ದೇನೆ, ಎಲ್ಲ ಕಡೆ ಎಲ್ಲರೂ ಒಂದಿಷ್ಟು ಅನುಗ್ರಹ ಮಾಡಿದ್ರೆ ನಾನು ಮಾಡಿದ್ದು ಹೇಳ್ತಾರೆ. ಒಂದು ದಿನ ಅನಾದಿ ಕಾಲದಿಂದ ಎಷ್ಟೆಷ್ಟೋ ಬ್ರಹ್ಮರು ಹೋಗಿದ್ದಾರೆ ಮೋಕ್ಷಕ್ಕೆ, ತಾನು ಮಾಡಿದ್ದು ಅಂತ ಎಲ್ಲೂ ಹೇಳಿಕೊಳ್ಳದೇ ಇರುವಂತಹ ಆ ಬಾಧಕ ಅವನಿಗೆ ಅಗತ್ಯ ಇಲ್ಲ. ಆದರೂ ನಾವು ಅವನನ್ನು ಅವನು ನಮ್ಮೊಟ್ಟಿಗೆ ಇದ್ದಾನೆ ಅನ್ನುವಂತಹ ಈ ಕಾರುಣ್ಯದ ಪರಾಕಾಷ್ಠೆಯನ್ನು ನಾವು ಎಣಿಸಬೇಕು. ಯಾಕಂದರೆ ಅವನಿಗೆ ಬಂಧನವೇ ಇಲ್ಲ. ಅವನು ಅನಾದಿ ಕಾಲದಿಂದ ನಿತ್ಯನಾದವ, ಸ್ವತಂತ್ರನಾದವ. ಅವನ ಹೆಸರೇ ಸ್ವತಂತ್ರ, ವಿಷ್ಣು ಸಹಸ್ರನಾಮದಲ್ಲಿ ಬರ್ತದೆ. ಹಾಗಾಗಿ ಅಂತಹ ಭಗವಂತ ನಮ್ಮನ್ನು ಅನುಗ್ರಹಿಸಬೇಕು. ಇನ್ನು ಕೆಲವುದು ಚಿಕ್ಕ ಪುಟ್ಟದ್ದೇನು ಅಂತಂದರೆ, ಒಬ್ಬರಲ್ಲಿ ನಿಂತಾಡುವನು ಮತ್ತೊಬ್ಬನಲ್ಲಿ ನೋಡುವನು ಅಂತಂದರೆ ಇವೆಲ್ಲ ಇನ್ನೊಂದು ಸ್ವಲ್ಪ ನಮಗೆ ದೈತ್ಯರ ಉಪಟಳವನ್ನು ನಾವು ಭಾಗವತವನ್ನು ಮೆಲಕ್ಕೆ ಹಾಕ್ಬೋದು. ಒಬ್ಬರಲ್ಲಿ ನಿಂತಾಡುವನು ಹಿರಣ್ಯಕಶಿಪು ಎಷ್ಟು ಬೈದ, ಎಷ್ಟು ಹೇಳ್ದ, ಎಷ್ಟು ಹಿಂಸೆ ಕೊಟ್ಟ, ಬೇರೆ ಬೇರೆ ರೀತಿಯ ಹಿಂಸೆ ಕೊಟ್ಟ ಪ್ರಹ್ಲಾದರಿಗೆ. ಆದರೆ ಭಗವಂತ ಮಾಡ್ತಾನೆ ಇಂಥದ್ದು ಸಾತ್ವಿಕರಿಗೆ, ಉಪಟಳವನ್ನು ಕೊಡ್ತಾನೆ. ಆವಾಗ ನಾವೇನು ಆ ವ್ಯಕ್ತಿಯಲ್ಲಿಯೂ ನಾವು ಭಗವಂತನ ಚಿಂತನೆಯನ್ನು ಮಾಡ್ತಾ ನಮ್ಮೊಳಗೆ ಭಗವಂತನ ಅಂತಃಸತ್ವವನ್ನು ಹೆಚ್ಚು ಮಾಡಿಕೊಂಡು ನಾವು ಪ್ರಹ್ಲಾದರಾಗದ ಹಾಗೆ ನಾವು ಜಯಶಾಲಿಗಳಾಗಬೇಕು. ಒಬ್ಬ ಚಾಲೆಂಜೇ ಇಲ್ಲದೆ ಇದ್ದರೆ ನೀರಸಾಗಿ ಬಿಡ್ತದೆ ಜೀವನ. ಇದರಿಂದ ನಾವು ಕಲಿಬೇಕು. ಇನ್ನೊಂದು, ಒಬ್ಬರಲ್ಲಿ ಮತ್ತೊಬ್ಬನಲ್ಲಿ ನೋಡುವನು. ರಾವಣ ಅಂದರೆ ಸೀತೆಯನ್ನು ಅಪಹಾರ ಮಾಡಿದ. ಸೀತೆ ಅಂದರೆ ಸಂಪತ್ತು ಅಂತ ಅರ್ಥ. ಕೆಲವೊಮ್ಮೆ ಭಗವಂತ ಅಂತಹ ಪ್ರಾರಬ್ಧವಶಾತ್ ಕೆಲವು ಸಂಪತ್ತುಗಳನ್ನು ಅಪಹಾರ ಮಾಡ್ತಾನೆ. ಆವಾಗ ನಾವು ಭಗವಂತ ನೀನು ನನ್ನೊಳಗೆ ಇದ್ದಿ, ನೀನು ಎಲ್ಲ ಸಂಪತ್ತನ್ನು ಕೊಡುವವ ನೀನೇ. ಇದು ಪ್ರಾರಬ್ಧವಶಾತ್ ಏನು ಕೈ ಮೀರಿ ಹೋದದ್ದೇ ಕೃಷ್ಣಾರ್ಪಣ ಅಂತ ಚಿಂತನೆ ಮಾಡಿಕೊಂಡು ಆ ಎಲ್ಲ ರೀತಿಯ ಸಂಪತ್ತು, ದ್ರವ್ಯ ಮಾತ್ರ ಅಲ್ಲ, ಶ್ರವಣದ ಸಂಪತ್ತಿರ್ಬೋದು, ಯಾವುದೇ ಇರ್ಬೋದು, ದೈತ್ಯರ ಉಪಟಳದಿಂದ ತಪ್ಪಿ ಹೋಗುವಂಥ ಸಾಧ್ಯತೆ ಇದೆ. ನೀನು ಕಸಿದುಕೊಂಡಿದ್ದಿ ಹೇಗೆ ಸುಧಾಮ, ಇವರೆಲ್ಲರ ಚಿಂತನೆಯನ್ನು ನಾವು ಮಾಡಬಹುದು. ಇನ್ನು ಮತ್ತೊಬ್ಬರಲ್ಲಿ ಬೇಡುವನು ಅಂದರೆ ಯಾರೋ ಬಂದು ನಮ್ಮನ್ನು ಏನೋ ಕೇಳ್ತಾರೆ, ನಾವು ಅನಿವಾರ್ಯ ಕಾರಣದಿಂದ ಅಂತ ಹೇಳಿ ಅದಕ್ಕೆ ನಾವು ಒಳಪಟ್ಟು ಏನೋ ಕೆಲಸ ಮಾಡ್ತೇವೆ, ಮತ್ತೆ ಹೊಡ್ತಾ ತಿಂತೇವೆ.
ಅದಾದಮೇಲೆ ನಾವು ಸಹಜ, ನಾವು ಪ್ರಾಣದೇವರಲ್ಲ 100% ಪರ್ಫೆಕ್ಟ್ ಆಗಿರೋಕ್ಕೆ. ಆದರೆ ಇಂತಹ ಒಂದು ಸನ್ನಿವೇಶವನ್ನು ಕೊಟ್ಟಿಯಲ್ಲ ಭಗವಂತ, ಆದರೆ ದಿಸ್ ಈಸ್ ಅ ಲರ್ನಿಂಗ್ ಫಾರ್ ಅಸ್ ಅಂತ ಹೇಳಿಕೊಂಡು ಅದನ್ನೇ ಕೊರಗ್ತಾ ಬೈದುಕೊಳ್ಳದೆ ಕೂತುಕೊಂಡು ಅಲ್ಲಿಂದ ಅದನ್ನು ಓವರ್ಕಮ್ ಮಾಡಿಕೊಂಡು ಅಂತಃಸತ್ವವನ್ನು ಇನ್ನಷ್ಟು ಭಗವಂತನಲ್ಲಿ, ಯಾಕೆ ಇಂಥ ಪರಿಸ್ಥಿತಿ ಬಂತು? ಭಗವಂತನ ಕಾರುಣ್ಯವನ್ನು ನೆನೆಯದ ಕಾರಣ ನಾವು ಇನ್ನಷ್ಟು ಚೆನ್ನಾಗಿ ನೆನಪಿಸಿಕೊಳ್ತೇವೆ ಅಂತ. ಒಳ್ಳೆಯ ವಿದ್ಯಾರ್ಥಿ ಅಂತಾದರೆ ಒಂದು ಎಕ್ಸಾಮಲ್ಲಿ 2 ಮಾರ್ಕ್ಸ್ ಕಡಿಮೆ ಬಂತು ಅಂತಂದರೆ ಅವನು ಮುಂದಿನ ಸಲ ಇನ್ನಷ್ಟು ಹೆಚ್ಚಿನ ಪ್ರಯತ್ನ ಮಾಡಿಕೊಂಡು ಮುಂದಿನ ತರಗತಿಯಲ್ಲಿ ಹೋದಾಗ ಇನ್ನಷ್ಟು ಹೆಚ್ಚಿನ ಮಾರ್ಕ್ಸನ್ನು ತೆಗಿತಾನಂತೆ. ಇಂತಹ ಪರಿಸ್ಥಿತಿಯನ್ನು ಕೊಟ್ಟವ ನೀನೇ ಅಂತ ಹೇಳಿಕೊಂಡು ಅದನ್ನು ಕೂಡ ನಾವು ಉತ್ತೀರ್ಣರಾಗಲಿಕ್ಕೆ ಯೋಚನೆ ಮಾಡಬೇಕು. ಇಲ್ಲಿ ಯಾಕೆ ಉದಾಹರಣೆಯನ್ನು ಕೊಡ್ತಾ ಇದ್ದೇನೆ ಅಂದರೆ, ನಾವೇನು ತುಂಬ ನಮಗೆ ಮಾತ್ರ ಕಷ್ಟ ಬಂದದ್ದು ಅಂತ ಅರ್ಥ ಅಲ್ಲ. ಇಡೀ ಭಾಗವತ ಇರುವುದೇ ಕಷ್ಟ ಬಂದದ್ದು, ಅದನ್ನು ಅವರು ಹೇಗೆ ಪಾರಾಗ್ತಾರೆ ಅನ್ನೋದಕ್ಕೆ. ಧ್ರುವ ಇತ್ಯಾದಿಗಳು. ಇನ್ನು ಮಾತಾಡುವನು, ಶಿಶುಪಾಲ ನೇರ ಭಗವಂತನಿಗೆ ಬೈದ ಅಂತೆ. ನಮ್ಮನ್ನು ಯಾರೋ ಒಬ್ಬರು ಬೈದರು ಅಂದರೆ ನಾವು ಏನಕ್ಕೆ ಯೋಚನೆ ಮಾಡಬೇಕು? ದೇವರಿಗೆ ಬೈದವ ಇದ್ದಾರೆ. ಆದರೆ ನಾವು ಎತ್ತರದ ಈಗ ಗಚ್ಚ ದುರ್ಯೋಧನಾಲಯಂ ಅಂತ ಹೇಳಿದ ಯಾರಿಗೆ? ಭಾರತೀ ದೇವಿಯರಿಗೆ ಹೇಳಿದ್ದು, ದುರ್ಯೋಧನನ ಕೆಟ್ಟ ಸಭೆಯಲ್ಲಿ. ಹಾಗೆ ನಾವು ಭಾರತೀ ದೇವಿಯರಿಗಿಂತ ಗ್ರೇಟಾ ಅಂತಿರುವಾಗ ಭಾರತೀ ದೇವಿಯರು ಹೇಗೆ ಗೆದ್ದರು? ಭಾರತಿ ಅಂತಂದರೆ ನಮಗೆ ಗೊತ್ತು, ನಾವು ಇದನ್ನು ಆಲ್ರೆಡಿ ಕೇಳಿದ್ದೇವೆ, ಕೆಳಗೆ ಇರುವವರು ಅವರು ಉಷಾದೇವಿಯರು ಇತ್ಯಾದಿಗಳು ಅಂತ. ಆದರೂ ಕೂಡ ಹೇಗೆ ಅದನ್ನು ಗೆದ್ದರು? ಯುದ್ಧವನ್ನು ಮಾಡಿ ತಾವು ತಮ್ಮ ಆಧಿಪತ್ಯವನ್ನು ಹೇಗೆ ಸ್ಥಾಪನೆ ಮಾಡಿದ್ರು, ಕಠಿಣವಾದ ತಪಸ್ಸುಗಳನ್ನು ಹೇಗೆ ಮಾಡಿದ್ರು, ಇದು ನಮಗೆ ಅಂದರೆ ಭಗವಂತ ಕೆಲವುದೆಲ್ಲ ಮಾಡಿಸ್ತಾನೆ ಇನ್ನೊಬ್ಬರಲ್ಲಿ ನಿಂತು, ಆದರೆ ಅದು ನಮ್ಮ ಸಾತ್ವಿಕತನದ ಪ್ರಾಚುರ್ಯಕ್ಕೆ ಕಾರಣ ಆಗಬೇಕು ಹೊರತು ಕುಗ್ಗಿ ಸೋತುಕೊಂಡು ಜೀವನ ವ್ಯರ್ಥ ಮಾಡಿಕೊಳ್ಳಿಕ್ಕೆ ಕಾರಣ ಆಗಬಾರ್ದು ಅಂತ. ಬಾಧ್ಯ ಬಾಧಕ, ನಾವು ಭಗವಂತನಿಗೆ ನೀನು ನಮ್ಮನ್ನು ನಿನ್ನ ಬಂಧನದಲ್ಲಿ ಇಟ್ಟುಕೊಂಡು ಬಿಡು, ನಿನ್ನ ಬಂಧನದ ಎಚ್ಚರ ಬಂದರೆ ಸಂಸಾರದ ಬಂಧನ ತಪ್ಪಿ ಹೋಗ್ತದೆ ಅಂತ ಇದು ಮೂಲ ಕಾರಣ. ಈ ರೀತಿಯಲ್ಲಿ ಆ ಭಗವಂತನ ಕಾರುಣ್ಯ ನಮ್ಮ ಮೇಲೆ ಅತ್ಯಧಿಕವಾಗಿರುವಂಥದ್ದು, ಕಲ್ಪನೆಗೆ ಮೀರಿರುವಂಥದ್ದು. ನಾವು ಪ್ರತಿ ಚಟುವಟಿಕೆಗಳಲ್ಲಿಯೂ ಕೂಡ ಆ ಭಗವಂತನ ಕಾರುಣ್ಯದ ಎಚ್ಚರ, ನೀನೇ ನಿಂತು ನಮ್ಮಿಂದ ಮಾಡಿಸ್ತಾ ಇದ್ದಿ, ನೀನಿಲ್ಲದೆ ಇದ್ದಿದ್ರೆ ನಮಗಿದು ಯಾವುದೂ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಪರಮಾತ್ಮ ಅಂತ. ಇನ್ನೊಂದು ಏನು ಅಂತಂದರೆ, ಅವನು ಮಾಡುವಂತಹದ್ದಕ್ಕೆ ಮತ್ತೊಬ್ಬರ ಪರ್ಮಿಷನ್ ಕೇಳುವ ಅಗತ್ಯ ಇಲ್ಲ. ಅದೇ ನಾನು ಹೇಳಿದ ಹಾಗೆ, ಅವನು ಕೊಡುವಾಗ ಸುಖ ಯಾವಾಗ ಕೊಡ್ತಾನೆ ಆಗ ನಮಗೆ ಅದರಿಂದ ಉಲ್ಪಣವಾದಂತಹ ಆನಂದ ಆಗ್ತದೆ. ಇಂತಹ ನಮ್ಮ ಕೊನೆಯ ಗೋಲ್ ಏನು ಅಂತಂದರೆ ಮೋಕ್ಷ. ಆದರೆ ಅದಕ್ಕೆ ಬೇಕಾದಂತಹ ಮೆಟ್ಟಿಲುಗಳನ್ನು ನಾವು ಬೇಗ 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 ಹತ್ತಿಕೊಂಡು ಹೋಗಬೇಕು. ಅದಕ್ಕೆ ಭಗವಂತನ ಕಾರುಣ್ಯವನ್ನು ಎಣಿಸುವಿಕೆಯೇ ಬಹಳ ದೊಡ್ಡ ಒಂದು ಸಾಧನೆ ಅಂತ ಹೇಳ್ತಾ ಈ ಶ್ಲೋಕದ ಚಿಂತನೆಯನ್ನು ಪೂಜ್ಯ ಗುರುಗಳ ಅಂತರ್ಯಾಮಿ ರಾಯರ ಅಂತರ್ಯಾಮಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀಪತಿ ಶ್ರೀ ಗೋಪಾಲಕೃಷ್ಣ ಅಭಿನ್ನ ಲಕ್ಷ್ಮೀಪತಿ ಶ್ರೀ ವೇದವ್ಯಾಸ ಪ್ರಿಯತಾಂ ಸರ್ವಂ ಶ್ರೀ ಮಧ್ವೇಶಾರ್ಪಿತಮಸ್ತು.